ನಾನು ಚೆನ್ನಾಗಿದ್ದೀನಿ ಭಾವನಾ. ನೀವಿಬ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನಕ್ಕ ಮನೆ ಚಿಕ್ಕದು ಅಂತ ನೋಡ್ತಿದ್ಯಾ? ಇಲ್ಲ ಕಣೋ, ಮನೆ ಚಿಕ್ಕದಾಗಿದ್ರು ಪರವಾಗಿಲ್ಲ, ಜೊತೆಯಾಗಿ ಬಾಳ್ಬೇಕು ಅನ್ನೋ ದೊಡ್ಡ ಮನಸ್ಸಿದೆಯಲ್ಲ, ಅಷ್ಟು ಸಾಕು ಜೀವನ ಮಾಡಕ್ಕೆ. ಸಿಂಚನ, ಚೆಕಪ್ ಹೋಗಿದ್ಯಾ? ಮಗು ಬೆಳವಣಿಗೆ ಹೇಗಿದೆ? ಹೋಗಿದ್ದೆ ಭಾವನಾ, ಎಲ್ಲ ನಾರ್ಮಲ್ ಆಗಿದೆಯಂತೆ. ಸರಿ, 1 ನಿಮಿಷ ಇರು, ಬರ್ತೀನಿ. ಬರ್ತಾಯಿರ್ತಾಳಿ. ಮತ್ತೆ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರಕ್ಕ? ಎಲ್ಲ ಆರಾಮಾಗಿದ್ದಾರೆ. ನೀನ್ ಚೆನ್ನಾಗಿದ್ಯಾ ಅಲ್ವಾ? ತಿನ್. ಏನಕ್ಕ ಹಂಗ್ ನೋಡ್ತಿದ್ಯಾ? ಇದರಲ್ಲಿ ಉಪ್ಪಿನಕಾಯಿ ಮತ್ತೆ ಚಟ್ನಿ ಪುಡಿ ಹಾಕಿ ಚಪಾತಿನ ರೋಲ್ ಮಾಡ್ಕೊಂಡು ತಂದವ್ರೆ. ತಿಂದು ಹೇಗಿದೆ ಅಂತ ಹೇಳಿ. ವಾವ್, ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ ಕಣೋ. ತುಂಬಾ ದಿವಸದಿಂದ ಈ ತರ ಉಪ್ಪು ಹುಳಿ ಖಾರ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ಯಾಕೆ ಸಿಂಚನ, ಏನಾಯ್ತು? ತುಂಬಾ ಖಾರ ಆಯ್ತಾ? ಖಾರ ಅಲ್ಲ ಭಾವನಾ, ಪ್ರೀತಿ ಜಾಸ್ತಿ ಆಯ್ತು. ನನ್ಗೇನ್ ಬೇಕು ಬೇಡ ಅಂತ ನಿಮ್ಮಿಬ್ಬರಿಗೂ ಅರ್ಥ ಆಯ್ತು. ಆದ್ರೆ ಕಟ್ಕೊಂಡಿರೋ ಗಂಡನ್ಗೆ ಅದ್ರ ಅರ್ಥನೇ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತದೆ. ತುಂಬಾ ಕಂಫರ್ಟ್ ಝೋನಲ್ಲಿ ಬದುಕ್ತಾ ಇದ್ದಾನೆ. ಅವನಿಗೆ ಜವಾಬ್ದಾರಿನೇ ಇಲ್ಲ ಕಣೋ. ಈಗೇನೋ ಪರವಾಗಿಲ್ಲ, ನಾವಿಬ್ರೇ ಇದ್ದೀವಿ. ಆದ್ರೆ ಮಗು ಆದ್ಮೇಲೆ ನನ್ನ ಲೈಫ್ ಏನು ಅಂತ ಯೋಚನೆ ಮಾಡ್ತಾ ಇದ್ರೆ ಭಯ ಆಗ್ತಿದೆ ಕಣೋ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಳ್ಬೇಡ ಸಿಂಚನ. ನೋಡು, ಅವನ್ ಮೊದ್ಲಿಂದಾನು ಹಾಗೆ ಬೆಳೆದು ಬಂದಿದ್ದಾನೆ. ಅವನಿಗೆ ನಾನ್ ಬುದ್ಧಿ ಹೇಳ್ತೀನಿ. ಅಕ್ಕ, ಈ ಸಮಯದಲ್ಲಿ ನೀನು ಅಳ್ಬಾರ್ದು ಕಣೆ. ನೀನು ಫೋನಲ್ಲಿ ಮಾತಾಡ್ದಾಗಲೇ ಗೊತ್ತಾಯ್ತು ನೀನು ಯಾವುದೋ ಒಂದು ವಿಷಯಕ್ಕೆ ಬೇಜಾರಾಗಿದ್ಯಾ ಅಂತ. ನೋಡು, ಭಾವನ ಹತ್ರ ನಾನು ಮಾತಾಡಿ ಕೆಲಸ ಕಳಿಸ್ತೀನಿ. ಹೌದು ಅತ್ತೆ, ನೀವಿಂಗ್ ಮಂಕಾಗಿದ್ರೆ ಹೆಂಗ್ ಹೇಳಿ? ಆಗಿದ್ದೇನೋ ಆಗೋಯ್ತು, ಅದ್ರ ಬಗ್ಗೆನೇ ನೀವು ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅತ್ತೆ? ಲಕ್ಷ್ಮಿ, ನಿಮ್ಮಣ್ಣ ನಮ್ಗೆ ಅವಮಾನ ಮಾಡಿದ್ದೇನು ಮೊದಲನೇ ಸಲನ? ನಾವು ಮದುವೆ ಆದಾಗಿನಿಂದ ಎಲ್ಲ ಸಿಕ್ಕಿದ್ರು ನಿಮ್ಮಣ್ಣ ಒಂದಲ್ಲ ಒಂದು ಕಾರಣ ಹುಡುಕಿ ಇಲ್ಲಿ ಅವಮಾನ ಮಾಡೋದು ಬೈಯೋದು ಇದ್ದದ್ದೇ. ಅದಕ್ಕೆ ಯಾಕೆ ನೀನು ಇಷ್ಟೆಲ್ಲ ಕೆಡಿಸ್ಕೊಂಡಿದ್ದೀಯ ಈ ಸಲ? ನೀವು ಹೇಳಿದಾಗೆ ನಮ್ಮಣ್ಣ ಹೊರಗಡೆ ಸಿಕ್ಕಿದಾಗ ಹೀಗೆಲ್ಲ ಬೈತಿದ್ದ. ಆದ್ರೆ ಇವತ್ತು ಮನೆ ಮುಂದೆ ಬಂದು ಹೀಗೆಲ್ಲ ಮಾತಾಡೋದಲ್ಲ, ಅವ್ನು ಮಾಡಿದ ಸರಿನೇನ್ರಿ? ಬಂದ್ಯಾ? ಬಾ, ನಿನಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಏನಿದು? ಉಪ್ಪಿನಕಾಯಿ ಯಾವುದೋ ಲೋಕಲ್ ತಗೊಂಡಿದ್ಯಾ? ನಾನು ಕೇಳ್ತಿದ್ರೆ ಇಂಟರ್ನ್ಯಾಷನಲ್ ಇಂಪೋರ್ಟ್ ಮಾಡಿ ತರಿಸ್ಕೊಡ್ತಿದ್ದೆ. ಯಾವುದೋ ತುಕಾಲಿ ಬಿಸಾಕು. ಬಿಟ್ರೆ ನಿನ್ಗೇನು ಗೊತ್ತು? ಇದನ್ನ ಮಾಡಕ್ಕೆ ಎಷ್ಟು ಕಷ್ಟಪಡ್ತಾರೆ ನಿನ್ಗೆ ಗೊತ್ತಾ? ಅದಕ್ಕೆ ಥರ ದುರಹಂಕಾರದಿಂದ ಮಾತಾಡ್ತಿದ್ಯಾ? ಇವಾಗ ನಾನು ಏನು ಹೇಳಿದೆ ಅಂತ ಎಷ್ಟೊಂದು ಕೋಪ ಮಾಡ್ಕೊತಿದ್ದೆ. ಮತ್ತಿನ್ನೇನು ಹರಿ, ನಾನು ಪ್ರೆಗ್ನೆಂಟ್ ಆದಾಗಿಂದ ನನಗೇನು ಇಷ್ಟ, ಏನು ಬೇಕು ಅಂತ ಒಂದ್ಸಲ ಏನಾದರೂ ಯೋಚನೆ ಮಾಡಿದ್ಯಾ? ಕೇಳಿದ್ಯಾ? ಇವಾಗೇನೋ ದೊಡ್ಡದಾಗಿ ಪ್ರೀತಿ ಜವಾಬ್ದಾರಿ ಬಂದಂಗೆ ಮಾತಾಡ್ತಿದ್ಯಲ್ಲ. ನನ್ನ ತಮ್ಮ ಈ ಮನೆಯಿಂದ ಹೊರಗಡೆ ಇರ್ಬೋದು, ಆದರೆ ನನ್ನ ಬಗ್ಗೆ ಪ್ರೀತಿ ಕಡಿಮೆ ಆಗಿಲ್ಲ. ನನ್ನ ಹತ್ರನೇ ಇದೆಯಾ? ಯೋಚನೆ ಒಂಚೂರು ಕಾಳಜಿ ಇಲ್ಲ.
ಏನು ಹೇಳ್ತಿದ್ಯಾ ಬೇಬಿ? ನನಗೆ ನಿನ್ನ ಬಗ್ಗೆ ಜವಾಬ್ದಾರಿ ಇಲ್ಲ. ಇಲ್ಲ, ಸ್ವಲ್ಪನೂ ಇಲ್ಲ. ನನ್ನ ಬಗ್ಗೆ ಅಲ್ಲ, ಮನೆ ಬಗ್ಗೆನೂ ಜವಾಬ್ದಾರಿ ಇಲ್ಲ. ಹೋಗಿ ನನ್ನ ತಮ್ಮನ ನೋಡ್ಕಲಿ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಹೆಂಡತಿಗೋಸ್ಕರ ಎಷ್ಟು ಕಷ್ಟಪಡ್ತೇನೆ ಗೊತ್ತಾ? ನನ್ನ ತಮ್ಮನ ಹತ್ರ ಕೂತ್ ತಿನ್ನೋಷ್ಟು ಆಸ್ತಿ ಇದ್ರು ಹೆಂಡತಿಗೋಸ್ಕರ ಎಲ್ಲ ಬಿಟ್ಟು ಹೋದ. ಸ್ವಲ್ಪ ದುಡ್ಡಿಂದ ಇರ್ಬೋದು, ಆದ್ರೆ ಪ್ರೀತಿಗೆ ಏನು ಕಡಿಮೆ ಆಗಿಲ್ಲ. ನೋಡು ಬೇಬಿ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಆದರೆ ನನ್ನ ಪ್ರೀತಿನ ಬೇರೆಯವ್ರಿಗೆ ಹೋಲಿಸ್ಬೇಡ. ನನಗೆ ಭಾಳ ಬೇಜಾರಾಗುತ್ತೆ. ಓ, ಬೇಜಾರಾಗತ್ತಾ? ಕೋಪ ಬರುತ್ತಾ? ಪ್ರಯೋಜನ ಏನು? ನನ್ನ ಪ್ರೀತಿಗೂ ಬೆಲೆ ಕೊಡ್ಬೇಕಲ್ವಾ? ನೋಡು, ನಾನು ರಾಣಿ ತರ ನೋಡ್ಕೊಂತ ಕೇಳ್ತಾ ಇಲ್ಲ, ಜವಾಬ್ದಾರಿಯಿಂದ ಕೆಲಸ ಮಾಡಿ ದುಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೂ ನಿನ್ಗಾಗಲ್ಲ ಅಲ್ವಾ? ನನ್ನ ತಮ್ಮ ಭಾವನಾ ಇಷ್ಟಪಟ್ಲು ಅಂತ ಚಿಕ್ಕದಾಗಿ ಉಪ್ಪಿನಕಾಯಿ ಮತ್ತೆ ಚಟ್ನಿ ಪುಡಿ ಬಿಸ್ನೆಸ್ ಶುರು ಮಾಡ್ಕೊಂಡ್ರು. ಈಗ ಎಷ್ಟು ಲಾಭ ನೋಡ್ತೀಯಾರ ಗೊತ್ತಾ? ಆದ್ರೆ ನೀನು ದಿನಕ್ಕೆ ಒಂದೊಂದು ಬಿಸ್ನೆಸ್ ಶುರು ಮಾಡ್ದೆ, ಎಲ್ಲ ಕಚ್ಕೊಳ್ತು. ಆ ಸಾಲನ ನಾನ್ ತೀರಿಸ್ಬೇಕು. ಅವರಿಬ್ರು ಖುಷಿಯಾಗಿರೋ ಕಾರಣ ಏನ್ ಅನ್ಕೊಂಡೆ? ಜೊತೆಗೆ ಕೆಲಸ ಮಾಡ್ತಾರೆ, ಸಂತೋಷವಾಗಿದ್ದಾರೆ. ಇವತ್ತಲ್ಲ ನಾಳೆ ಉದ್ಧಾರ ಆಗ್ತೀಯ ಅಂತ ನಾನು ಕನ್ಸು ಕಾಣ್ತಾ ಇದ್ದೀನಿ. ಇಲ್ಲ, ಉದ್ಧಾರ ಆಗೋ ಲಕ್ಷಣ ಯಾವ್ದು ಕಾಣಿಸ್ತಾನೆ ಇಲ್ಲ. ಹೋಗ್ ನನ್ನ ತಮ್ಮ ನೋಡ್ಕಲಿ. ಬಿಸ್ನೆಸ್ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ನಾನು ಯಾವನ ಹತ್ರನೂ ಏನೂ ಕಲಿಯೋ ಅವಶ್ಯಕತೆ ಇಲ್ಲ. ನಾನು ಹೇಗಿರಬೇಕು, ಹೇಗೆ ಬದುಕಬೇಕು, ಹೇಗೆ ಉದ್ಧಾರ ಆಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ದುರಹಂಕಾರದ ಮಾತೆ ಬೇಡ ಅಂತ ಹೇಳ್ತಾ ಇರೋದು. ನೀನು ಮಾಡಲ್ಲ, ಮಾಡೋರು ನೋಡ್ ಕಲಿಯೋದು ಇಲ್ಲ. ಅದಕ್ಕೆ ನಿನ್ ಜೀವನದಲ್ಲಿ ಏನು ಸಾಧನೆ ಮಾಡಕ್ ಆಗ್ತಾ ಇಲ್ಲ. ಬಡ್ಕೊಂಡೆ ನಾನು. ಹರಿ, ನಿನಗೆ ಬಿಸ್ನೆಸ್ ಆಗ್ಬರಲ್ಲ, ಹೋಗಿ ಕೆಲಸ ಮಾಡು, ಸಂಪಾದನೆ ಮಾಡು, ನೆಮ್ಮದಿಯಾಗಿ ಸಂತೋಷವಾಗಿರ್ಬೋದು ಅಂತ. ಅದಕ್ಕೂ ಆಗಲ್ಲ. ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡ್ಬೇಕು, ಅದೇ ಹಠ. ಪಾಪ ಮಾವ ಕೇಸ್ ಹಾಕಿದ್ರೆ ಅಟ್ಲೀಸ್ಟ್ ಅವಾಗ್ಲಾದ್ರೂ ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಕೇಸ್ ಹಾಕಿದ್ರು. ಅದಕ್ಕೂ ನೀನ್ ಬಗ್ಲಿಲ್ಲ. ಪ್ಲೀಸ್, ಇನ್ನೊಂದು ಮಾತು ನನ್ನ ಬಗ್ಗೆ ಮಾತಾಡಿದ್ರೆ ಸರಿಯಾಗಿರಲ್ಲ ಸಿಂಚನ.